ಈಗ KCET ವಿದ್ಯಾರ್ಥಿಗಳೆಲ್ಲ ಫಸ್ಟ್ ರೌಂಡ್ ರಿಸಲ್ಟ್‌ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸೊ ಸೀಟ್ ಅಲಾಟ್‌ಮೆಂಟ್ ರಿಸಲ್ಟ್‌ಗೋಸ್ಕರ. ಇದಕ್ಕೆ ಸಂಬಂಧಪಟ್ಟಂತೆ ಈಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ರಿಸಲ್ಟ್ಗೂ ಮುಂಚೆ ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಅದಾದ ನಂತರ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ಕರೆಕ್ಟಾಗಿ ಈಗ KE ಅವರ ಅಫಿಷಿಯಲ್ ನೋಟಿಫಿಕೇಷನ್ ಮೂಲಕ ತಿಳಿಸಿರುವ ಇನ್ಫಾರ್ಮೇಷನ್ ಪ್ರಕಾರ ಇದೀಗ ವಿದ್ಯಾರ್ಥಿಗಳಿಗೆ ಜುಲೈ 14ನೇ ತಾರೀಕಿನಂದು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಲಾಗಿದೆ ಪ್ರೊವಿಷನಲ್ ರಿಸಲ್ಟನ್ನು. ಸೊ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ಕನ್ಫರ್ಮ್ ಆಗಿ ಅದೇ ಡೇಟಿಗೆ ಅನೌನ್ಸ್ ಮಾಡಲಾಗುತ್ತಾ, ಏನಾದರೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ ಸೊ ತುಂಬ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಿದ್ರಿ. ಸೊ ಹಾಗಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋದಾದ್ರೆ, ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ಸಿನ ಕರೆಕ್ಟ್ ಟೈಮ್ಗೆ ಕ್ಲೋಸ್ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಎಲ್ಲ ನೋಟಿಫಿಕೇಷನ್ ಮೂಲಕ ಇರ್ತಕ್ಕಂತಹ ಡೇಟ್ಸ್ಗಳಲ್ಲೇ ಕಂಪ್ಲೀಟ್ ಮಾಡ್ತಿರ್ತಕ್ಕಂಥ ಕಾರಣದಿಂದಾಗಿ ಮೇ ಬಿ ನಿಮಗೆ ಚಾನ್ಸಸ್ ಹೈ ಇದೆ. 99% ಚಾನ್ಸಸ್ ಇರ್ತಕ್ಕಂಥದ್ದು ನಿಮಗೆ ಜುಲೈ 14 ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಲಾಸ್ಟ್ ಇಯರ್ಲೆಲ್ಲ ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ 1-2 ಡೇಸ್ ಅದು ಬದಲಾಗ್ತಿತ್ತು. ಬಟ್ ಈ ಬಾರಿ ಕರೆಕ್ಟ್ ಟೈಮ್ಗೆ ನಡೀತಿರ್ತಕ್ಕಂಥ ಕಾರಣದಿಂದಾಗಿ ಸೊ ಆಲ್ಮೋಸ್ಟ್ ನಾವು 2 to 3 ಪ್ರೋಸೆಸ್ ನೋಡಿದ್ರೆ ಕರೆಕ್ಟ್ ಡೇಟ್ಗೆ KE ಅವ್ರ ಕಡೆಯಿಂದ ಕಂಪ್ಲೀಟ್ ಅಥವಾ ಸ್ಟಾರ್ಟ್ ಮಾಡ್ತಿದ್ರೆ ಯಾವುದೇ ಒಂದು ಪ್ರೋಸೆಸ್ಸನ್ನು ಆಗಿರ್ಬೋದು. ಹಾಗಾಗಿ ಸೊ ನಿಮಗೆ ಜುಲೈ 14ನೇ ತಾರೀಕಿಗೆ ರಿಸಲ್ಟ್ ಬರುವ ಸಾಧ್ಯತೆ ಇರುತ್ತೆ. ಸೊ ರಿಸಲ್ಟ್ ಯಾವ ಟೈಮ್ ಬರುತ್ತೆ, ಹೇಗೆಲ್ಲ ಚೆಕ್ ಮಾಡಬೇಕು, ಇದನ್ನೆಲ್ಲ ರಿಸಲ್ಟ್ ಡೇಟ್ ಹತ್ತಿರ ಬರ್ತಿದ್ದಂಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಅದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.